ಗೃಹೇ ಸ್ಥಿತಸ್ಯ ಜಾಮಾತು ವಿಶ್ವೇಶೇನೈವ ಬುದ್ಧಿಮಾನ್ ನೂನಂ ತಸ್ಮೈ ಪ್ರದತ್ವಾಚ ಕನ್ಯಾತೋ ವಿಸರ್ಜೇದ್ ಬುದ್ಧ ಅಂತ. ನೋಡಿ, ಮನೆಯಲ್ಲಿ ಅಳಿಯನನ್ನು ಎಷ್ಟೇ ಬುದ್ಧಿವಂತನಾದರೂ ಕೂಡ ಮನೆಯಲ್ಲಿ ಅಳಿಯನನ್ನು ಇಟ್ಟುಕೊಳ್ಳಬಾರದು ಅಂತ ಕೊಡ್ತಾ ಇದ್ದಾರೆ. ಇಟ್ಟುಕೊಂಡ್ರೆ ಏನಾಗತ್ತೆ ಕೇಳಿದರೆ ಹೀಗೇ ಆಗತ್ತೆ ಅಂತ ಹೇಳ್ತಾರೆ. ವಿಶ್ವಾಸವನ್ನು ಇಡಬಹುದು, ತನ್ನ ಮಗಳನ್ನೇ ಕೊಡಿ, ಆದರೆ ಆ ಮಗಳನ್ನು ಮತ್ತು ಅಳಿಯನನ್ನು ಮನೆಯಿಂದ ಹೊರಗೆ ಕೊಟ್ಟು ಕಳಿಸಬೇಕು. ಒಂದು ವೇಳೆ ಮನೆಯಲ್ಲೇ ಇಟ್ಟರೆ ಏನೆಲ್ಲ ಆಗತ್ತೆ ಅಂತ ಕೇಳೋದಕ್ಕೆ ಮಹಾವಿಷ್ಣುವಿನದ್ದೇ ಕ್ಷೀರ ಸಮುದ್ರದಲ್ಲಿ ಮಲಗಿನವನದ್ದೇ ಕಾರಣ ಅಂತ ಕೊಂಡು. ಜಾಮಾತರಂ ಗೃಹೇನೈವ ಸ್ಥಾಪಯೇತ್ ಸರ್ವಥಾ ನರಃ ಧನದಾರಾಧಿಕಂ ಸರ್ವಂ ಸಗೃಣ್ಣಾತಿ ಶನೈಹಿ ಶನೈಹಿ. ಅಲ್ಲ, ಮನೆಯಲ್ಲಿ ಇಟ್ಟುಕೊಳ್ತೇನೆ, ಮನೆ ಅಳಿಯ ಅಂತ ಮಾಡ್ತೇನೆ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ. ಹಾಗೆ ಮಾಡಿದರೆ ಏನಾಗ್ತದೆ ಕೇಳಿದರೆ ಧನದಾರಾಧಿಕಂ ಸರ್ವಂ ಸಗೃಣ್ಣಾತಿ. ಮನೆಯಲ್ಲಿದ್ದ ಸಂಪತ್ತೆಲ್ಲ ಅಳಿಯ ತಾನು ಒಳಗೆ ಹಾಕ್ಕೊಳ್ತಾನೆ. ಮಾತ್ರ ಅಲ್ಲ, ದಾರಾದಿಗಳನ್ನು ಕೂಡ, ಇತರ ಹೆಣ್ಣು ಮಕ್ಕಳನ್ನು ಕೂಡ ತಾನು ಒಳಗೆ ಮಾಡಿಕೊಳ್ಳುತ್ತಾನೆ. ಅದರ ಬಗ್ಗೆ ನೀವು ಜಾಗ್ರತೆ ಮಾಡಿ. ಅಲ್ಲ, ಸಕಲ ಸಂಪತ್ತನ್ನು ಅಳಿಯನಿಗೆ ಕೊಡ್ತೇವೆ ಹೇಳಿದರೆ ತೊಂದರೆ ಇಲ್ಲ, ಇನ್ನು ಬೇರೆಯವರಿಗೆ ಕೊಡಲಿಕ್ಕೆ ಬೇಕು ಅಂತ ಕೇಳಿದರೆ ನೀವು ಮನೆಯಲ್ಲಿ ಅಳಿಯನನ್ನು ಇಟ್ಕೊಳ್ಬೇಡಿ ಅಂತ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾರೆ. ರಾಜನ್ ಯತ್ ಕ್ರಿಯತೆ ಕರ್ಮ ತತ್ತಥೈವತ ಉಜ್ಯತೆ ತ್ವಂ ಹರ್ತುಂ ಆಗತೋ ಗೌರೀಂ ಹರಿಣಾತೆ ಹೃದಾವಧೂಹು. ಮತ್ತು ಪದ್ಮಪುರಾಣ ಹೇಳ್ತದೆ, ದುರ್ವಾರಣ ಎನ್ನುವಂಥ ಮಂತ್ರಿಯ ಮೂಲಕ ಜಾಲಂಧನಿಗೆ ಉಪದೇಶ ಕೊಡ್ತಾರೆ. ಯತ್ ಕ್ರಿಯತೆ ಕರ್ಮ ತತ್ತಥೈವತು ಉಜ್ಯತೆ. ನೀವು ಏನು ಮಾಡಿದ್ರು ಅದೇ ರೀತಿಯಾದ ಕರ್ಮವನ್ನು ಅನುಭವಿಸ್ತೀರಿ. ಇವತ್ತು ನಾವು ಯಾವ ಕಷ್ಟವನ್ನು ಅನುಭವಿಸ್ತೇವೆ ಕೇಳಿದರೆ ಅದಕ್ಕೆ ನಾವೇ ಜನ್ಮಾಂತರದಲ್ಲಿ ಏನೋ ಅದೇ ರೀತಿ ಮಾಡಿದ್ದೇವೆ ಅಂತ ಅರ್ಥ. ನೋಡು, ನೀನೇನು ಮಾಡಿದ್ದೀ ಕೇಳಿದರೆ ಗೌರಿಯನ್ನು ಒಳಗೆ ಮಾಡಲಿಕ್ಕೋಸ್ಕರ, ಅವಳನ್ನು ಬುಟ್ಟಿಯಲ್ಲಿ ಹಾಕುವುದಕ್ಕೋಸ್ಕರ ಶಿವನ ವೇಷವನ್ನು ಧಾರಣೆ ಮಾಡಿ ಹೋದಿ. ಹಾಗಾಗಿ ನಿನಗೇನಾಯಿತು, ನಿನ್ನ ಹೆಂಡತಿಯನ್ನು ಪಡೀಲಿಕ್ಕೋಸ್ಕರ ಮಹಾವಿಷ್ಣು ಜಾಲಂಧರನ ವೇಷದಲ್ಲಿ ಬಂದ. ಹಾಗಾಗಿ ಎಂದಿಗೂ ಕೂಡ ನಾವು ಏನು ಮಾಡಿರ್ತೇವೋ ಅದನ್ನೇ ನಾವು ಪಡಿತೇವೆ ಅಂತ ಕೊಡ್ತಾರೆ. ಆಮೇಲೆ ರುದ್ರ ಮತ್ತು ಜಾಲಂಧರನ ಯುದ್ಧದ ವರ್ಣನೆಯನ್ನು ಮಾಡ್ತಾರೆ. ಒಂದಷ್ಟು ವರ್ಣನೆ ಮಾಡಿ ಹೇಳ್ತಾರೆ. ಸಿಂಧುಕುಮಾರನಾದಂತಹ ಶುಕ್ರಾಚಾರ್ಯರನ್ನು ನೆನೆಸಿಕೊಳ್ಳುತ್ತಾರೆ. ಯಾರು ಕೇಳಿದರೆ ಜಾಲಂಧರ. ಯಾಕೆ ಕೇಳಿದರೆ ರುದ್ರದೇವರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ, ಸತ್ತಂತಹ ಒಂದಷ್ಟು ರಕ್ಕಸರನ್ನು ಬದುಕಿಸಬೇಕು ಅಂತ ಹೇಳಿ. ಆಗ ಅವರು ಹೇಳ್ತಾರಂತೆ, ರುದ್ರದೇವರೇ ಇದ್ದಾರೆ, ಮೃತ ಸಂಜೀವಿನಿಯಿಂದ ತಾನು ಬದುಕಿಸ್ತಾ ಇದ್ದವ, ಎದುರುಗಡೆ ರುದ್ರದೇವರೇ ಇದ್ದಾರೆ. ಹಾಗಿರುವಾಗ ನಾನು ಮತ್ತೆ ಅದರ ಪ್ರಯೋಗವನ್ನು ಹೇಗೆ ಮಾಡೋದು? ಹಾಗಾಗಿ ರುದ್ರದೇವರೇ ಇವನಿಗೆ ಹೆದರಿಸಿ ಓಡಿಸ್ತಾ ಇದ್ದಾರೆ ಅಂದರೆ ಶುಕ್ರಾಚಾರ್ಯರಿಗೆ. ನನ್ನ ಪ್ರಯೋಗ ಮಾಡಿದರೆ ಜಾಗ್ರತೆ ನೋಡು, ನಾನೇ ಕೊಂದದ್ದು, ಮತ್ತೆ ನನ್ನ ಮಂತ್ರವನ್ನು ತ್ರ್ಯಂಬಕಂ ಯಜಾಮಹೆ ಅಂತ ಹೇಳಿಕೊಂಡು ನನ್ನ ಮಂತ್ರದಿಂದಲೇ ಬದುಕಿಸ್ತಿ ಅಂತ ಕೇಳಿದರೆ ನಿನಗೆ ಉಳಿಗಾಲ ಇಲ್ಲ ಅಂತ ಶುಕ್ರಾಚಾರ್ಯರು ತಾನು ತಪ್ಪಾಯಿತು ಅಂತ ಹೇಳಿಕೊಂಡು ಅಲ್ಲಿಂದ ತಾನು ಹೊರಟು ಹೋಗ್ತಾರೆ. ಹಾಗಾಗಿ ಜಾಲಂಧರ ಸತ್ತವರನ್ನು ಮತ್ತೆ ಮತ್ತೆ ಬದುಕಿಸುವಂಥ ವ್ಯಕ್ತಿಗಳು ಇಲ್ಲ ಅಂತ ಆಗತ್ತೆ. ಶುಕ್ರಾಚಾರ್ಯರು ಅಲ್ಲಿಂದ ಹೋದ ಬಳಿಕ ರುದ್ರದೇವರು ಮತ್ತು ಜಾಲಂಧರನ ಯುದ್ಧ ವರ್ಣನೆ. ಮುಹೂರ್ತಂ ಪರಮಾತ್ಮಾನಂ ತಮೇಕಾಕಿನಮವ್ಯಯಂ ಆಬಧ್ಯ ತ್ಯಜ್ಯಸೇ ಮೂರ್ಖ ಕಥಂ ತ್ವಾಂ ಮುಕ್ತಿಮಿಚ್ಛಸಿ ವೃಂದಾ ತವ ಪ್ರಿಯಾಜ್ಞೋಸಿ ಹೃತಾಸ ಯೋಗಮಾಯಯ ಬ್ರಹ್ಮಸ್ವರೂಪಂ ವಿಜ್ಞಾಯ ಪ್ರಾಪ್ತ ತತ್ ಪರಮಂ ಪದಂ ಅಂತ. ತಾನು ಸೋತು ಹೋಗ್ತಾನೆ ಅಂತ. ಯಾರು ಕೇಳಿದರೆ ರುದ್ರದೇವರು ಸೋತು ಹೋಗ್ತಾರೆ. ಸೋತು ಹೋದಾಗ ತಾನು ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಕೇಳಿದರೆ ಜಾಲಂಧರನದ ಯೋಗ್ಯತೆ ನೋಡಿ, ತಾನು ರುದ್ರದೇವರಿಂದ ಸೋತರೂ ಕೂಡ ತನ್ನದು ತಪ್ಪಾಯಿತು ಅಂತ ಹೇಳಿಕೊಂಡು ನನಗೆ ಹರಿಯ ಯಥಾರ್ಥ ಜ್ಞಾನವನ್ನು ಕೊಡಬೇಕು, ನಾನು ಅದನ್ನು ಮಾಡಿಕೊಳ್ಳದೇ ಇದ್ದರಿಂದ ನನಗೆ ಈ ಸ್ಥಿತಿ ಬಂತು ಅಂತ ತಾನು ಹೇಳ್ತಾನೆ. ಅದೆಲ್ಲವನ್ನು ಕೂಡ ರುದ್ರದೇವರು ಉಪದೇಶವನ್ನು ಕೊಡ್ತಾರೆ. ನೋಡು, ನಿನ್ನ ಪತ್ನಿ ಅವಳು ಬೃಂದೆ, ಅವಳನ್ನು ಮಹಾವಿಷ್ಣು ಹಾಳು ಮಾಡಿದ ಅಂತ ನೀನು ತಿಳ್ಕೊಂಡದ್ದು ಅಲ್ಲ. ಇಡೀ ಜಗತ್ಪತಿಯಾದವನು ಅವನು ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ತುಳಸಿಗೆ ಅಥವಾ ಆ ಬೃಂದೆಗೆ ಆ ಬಹಳವಾದಂತಹ ಒಂದು ಕೀರ್ತಿ ಮುಂದೆ ಬರಲಿಕ್ಕುಂಟು. ನೀನು ಕೂಡ ಅಷ್ಟೇ, ಈ ಲೌಕಿಕವಾದಂತಹ ಸ್ತ್ರೀ ಸುಖವನ್ನು ಕಾಮವನ್ನು ಬಿಟ್ಟು ನೀನು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡು, ಆಗ ನಿನಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಭಗವಂತ ಯೋಗ ಮಾಯೆಯಿಂದಾಗಿ ವೃಂದೆಗೆ ಆ ರೀತಿಯಾದ ಆಕರ್ಷಣೆಯನ್ನು ಉಂಟು ಮಾಡಿದ. ಇಡೀ ಜಗತ್ತಿಗಳಲ್ಲಿ ಎಲ್ರಿಗೂ ಹಾಗೆ. ಏನು ಕೇಳಿದರೆ ಪೀಡ್ಯಮಾನಾನಪಿ ಕ್ಷುಧ ಅಂತ ಹಕ್ಕಿಗಳನ್ನು ನೋಡ್ತೇವೆ. ಹಕ್ಕಿಗಳು ಏನು ಮಾಡ್ತಾವೆ ಕೇಳಿದರೆ, ತಾವು ಎಲ್ಲೆಲ್ಲಿಯೋ ಹೋಗಿ ಕಾಳುಗಳನ್ನು ಹಿಡ್ಕೊಂಡು ಬರ್ತಾವೆ. ಹಿಡ್ಕೊಂಡು ಬಂದು ತಮಗೆ ಹಸಿವೆ ಆಗ್ತಾ ಇರ್ತದೆ, ಆದರೂ ಕೂಡ ತನ್ನ ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ಅದು ತಿನ್ನಿಸ್ತವೆ. ಇದಕ್ಕೆ ಹೇಳುವಂಥದ್ದು ಮೋಹ ಅಂತ. ಇದು ಎಲ್ಲಿಂದ ಬಂತು ಕೇಳಿದರೆ ಮಹಾವಿಷ್ಣುವಿನಿಂದಾಗಿ ಬಂತು. ಹಾಗಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ ಈ ಮೋಹಗಳೆಲ್ಲ ಹೋಗ್ತದೆ. ಹಾಗಾಗಿ
ಎಲ್ಲವೂ ಭಗವಂತನ ಸಂಕಲ್ಪದಿಂದ ನಡೆದಿದೆ ಅಂತ ಜಾಲಂಧರನಿಗೆ ಉಪದೇಶ ಮಾಡ್ತಾರೆ. ಆಗ ಅವ ಹೇಳ್ತಾನೆ, ಸಂಸಾರದಲ್ಲಿ ನಮಗೆ ಎಂತಹ ಸುಖ ಸಿಕ್ಕಲಿಕ್ಕೂ ಸಾಧ್ಯ ಇಲ್ಲ, ಮೋಕ್ಷಾದಿ ಸುಖಗಳು ಬೇಕಾದರೆ ಭಗವಂತ ವಿಷ್ಣುವಿನ ಆರಾಧನೆ ಮಾಡಬೇಕು ಅಂತ ಜಾಲಂಧರನ ಮೂಲಕ ಮಹಾದೇವರು ಹೇಳಿಸ್ತಾ ಇದ್ದಾರೆ. ಮುಹೂರ್ತಂ ಪರಮಾತ್ಮಾನಂ, ಒಂದು ಮುಹೂರ್ತ ಕಾಲ ಆದರೂ ಕೂಡ ಭಗವಂತನ ಬಗ್ಗೆ ನೀವು ಆಲೋಚನೆ ಮಾಡಿದರೆ ನಿಮಗೆ ಮೋಕ್ಷ ಸಿಕ್ಕತ್ತೆ. ಯಾರು ಅದನ್ನು ಪಡಿತಾರೋ ಅದೇ ಅವರ ಜೀವನದ ಸಾಧನೆಯೇ ಹೊರತು ಮತ್ತೇನೂ ಅಲ್ಲ. ಆ ಬದ್ಧ ತ್ಯಜ್ಯಸೆ ಮೂರ್ಖ ಕಥಂ ತ್ವಾ ಮುಕ್ತಿ ಮಿಚ್ಚಸಿ. ಅಷ್ಟು ಇದ್ದೂ ಕೂಡ ನೀವು ಯಾರಾದರೂ ಭಗವಂತನನ್ನು ನೀವು ಪಡ್ಕೊಳ್ಳಿಲ್ಲ ಹೇಳಿದರೆ ನಿಮಗೆ ಮೋಕ್ಷ ಹೇಗೆ ಸಿಕ್ಕಲಿಕ್ಕೆ ಸಾಧ್ಯ? ಬೃಂದಾತವ ಪ್ರಿಯಾರಾಜ್ಞಿ, ಬೃಂದೆ ನಿನ್ನ ಪ್ರಿಯಳಾಗಿದ್ಲು, ಆದರೂ ಕೂಡ ಬ್ರಹ್ಮಸ್ವರೂಪವನ್ನು ಪಡೆದ್ಲು. ಯಾಕೆ ಕೇಳಿದರೆ ಭಗವಂತನ ಅನುಗ್ರಹದಿಂದಾಗಿ. ಹಾಗಾಗಿ ನಿನಗೂ ಅಷ್ಟೇ ಭಗವಂತನ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡು, ನಿನ್ನ ಎಲ್ಲ ದೋಷಗಳಿಂದ ನೀನು ಮುಕ್ತನಾಗಿ ಮತ್ತೆ ನೀನು ಮೋಕ್ಷವನ್ನು ಪಡಿಬಹುದು ಅಂತ ಹೇಳಿ ಜಾಲಂಧರನಿಗೆ ಹೇಳ್ತಾರೆ. ಮುಂದೆ ಮಹಾದೇವ ಏನು ಮಾಡ್ತಾನೆ ಕೇಳಿದರೆ, ಆ ಜಾಲಂಧರನ ಕೊಂದ ನಂತರ ಆ ಶವ ಉಂಟಲ್ಲ, ರುಂಡ, ಅದು ಹಾರಿ ಹೋದ ಬಳಿಕ ನೆತ್ತರ ಕಾರಂಜಿ ಉಂಟಾಯಿತು ಅಂತ ಹೇಳ್ತಾರೆ. ಅದರ ಮೇಲೆ ಎಲ್ಲ ಭೂತಗಣಗಳು ತಕಥೆಯಿಂದ ಕುಣಿತಾ ಇದ್ದಾವಂತೆ. ನೆಲದ ಮೇಲೆ ಬಿದ್ದಂತಹ ಸಹಸ್ರ ಸಂಖ್ಯೆಯಲ್ಲಿ ಬಂದಂಥ ಅಸುರರನ್ನೆಲ್ಲ ನಾಶ ಮಾಡಿದ್ದಾನೆ. ಆ ಬಂದಂತಹ ಏನು ಮೇಧಸ್ ರಕ್ತ ಉಂಟು ಅದು ಇಡೀ ವ್ಯಾಪಿಸಿ ಅದು ಮೇದಿನಿ ಅಂತ ಬಂತು ಅಂತ. ಮಧುಕೈಟಬರ ನಾಶದಿಂದಾಗಿ ಮಧು ಎನ್ನುವವನ ನಾಶ ಮಾಡಿದ್ದರಿಂದ ಅಲ್ಲಿ ಹೊರಟಂತಹ ಮೇಧಸ್ಸಿನಿಂದಾಗಿ ಮೇದಿನಿ ಬಂತು ಅಂತ ಮಾರ್ಕಂಡೇಯ ಪುರಾಣ ಹೇಳುತ್ತೆ. ಇಲ್ಲಿ ಇದೇ ಅಸುರನಿಂದಾಗಿ ಜಾಲಂಧರನಿಂದಾಗಿ ಇಡೀ ಭೂಮಿಗೆ ಮೇದಿನಿ ಅಂತ ಹೆಸರು ಬಂತು ಅಂತ ಕೊಡ್ತಾರೆ. ಮುಂದೆ ಕೈಲಾಸ ಪರ್ವತದ ಉತ್ತರ ಪ್ರದೇಶದಲ್ಲಿ ಶೋಣಿತ ಅಂತ ಪುರ, ಅಲ್ಲಿ ತಾನು ಪಟ್ಟಣವನ್ನು ಮಾಡಿಕೊಂಡಿದ್ದ ಮಹಾರುದ್ರದೇವರು. ಇಲ್ಲಿ ಎಲ್ಲ ರಾಶಿ ರಾಶಿ ಹೆಣಗಳು ಇತ್ತು. ಹಾಗಾಗಿ 64 ಗಣಗಳು ದೇವತೆಗಳು ಬಂದರೆ ಇಲ್ಲಿ ಕುಣಿದಾಡ್ತಾ ಇದ್ದರು. ಹಾಗಾಗಿ ಯೋಗಿನಿ ಅಂತ ನಾವು ನವರಾತ್ರಿ ಕಲ್ಪೋಕ್ತ ಪೂಜೆಗಳಲ್ಲಿ ಯೋಗಿನಿ ಪೂಜೆ ಅಂತ ಮಾಡ್ತೇವೆ. ಅದೆಲ್ಲವೂ ಬರಲಿಕ್ಕೆ ಕಾರಣ ಇಲ್ಲಿ ಆ ಯೋಗಿನಿಯ ಪಟ್ಟಣ ಅಂತ ಹೇಳುವುದ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಹೇಳ್ತಾರೆ ನೀವು ಇದನ್ನೆಲ್ಲ ಭಕ್ಷಿಸಿ ಅಂತ ಹೇಳಿ. ಹಾಗೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ ಇರುವಂಥ ಸಪ್ತ ಮಾತೃಕೆಯರು ಅವರೆಲ್ಲ ಬಂದುಕೊಂಡ ಈ ಶವವನ್ನೆಲ್ಲ ತೆಗೆದು ಶುದ್ಧವನ್ನು ಮಾಡಿ ತಾವು ಆ ಜಾಗವನ್ನು ಶುದ್ಧಗೊಳಿಸಿದ್ರು ಅಂತ ಕೊಡ್ತಾ ಇದ್ದಾರೆ. ಸ್ವಗೃಹೇ ರೋಪಿತಾಚೈವ. ಆಮೇಲೆ ಇದೆಲ್ಲ ಚರಿತ್ರೆಯನ್ನು ಹೇಳಿದ್ದು ಯಾರ ಹತ್ರ ಕೇಳಿದರೆ ಧರ್ಮರಾಜನಲ್ಲಿ ನಾರದರು ಹೇಳಿದ್ದು. ಹಾಗಾಗಿ ಹೇಳ್ತಾರೆ ಇತಿಹಾಸದಲ್ಲಿ ನೋಡಿದರೆ ಕಷ್ಟ ಯಾರಿಗೂ ತಪ್ಪಿದ್ದಲ್ಲ, ಆದ್ದರಿಂದ ನೀನು ಮಾತ್ರ ಇಷ್ಟು ಕಷ್ಟ ಅಂತ ತಿಳ್ಕೊಳ್ಬೇಡ ಅಂತ ಹೇಳಿ ಅವರು ಹೇಳ್ತಾರೆ. ಈ ಆಖ್ಯಾನವನ್ನು ಯಾರೆಲ್ಲ ಕೇಳ್ತಾರೋ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಮೊದಲಾದ ಎಲ್ಲ ಜಾತಿಯವರು ಕೂಡ ಇದನ್ನು ಭಕ್ತಿಯಿಂದ ಕೇಳಬೇಕು. ಇದನ್ನು ಯಾರೆಲ್ಲ ಕೇಳ್ತಾರೆ ಅವರಿಗೆಲ್ಲರಿಗೂ ಕೂಡ ಬಹಳ ಬೇಕಾದಷ್ಟು ಸಂಪತ್ತುಗಳು ದೊರಕುತ್ತದೆ ಅಂತ ಹೇಳ್ತಾರೆ. ಬಂಗಾರ, ಎಳ್ಳು, ವಸ್ತ್ರ, ಭೂಮಿ, ಹಸು ಇವುಗಳನ್ನೆಲ್ಲ ದಾನ ಮಾಡಬೇಕು. ತುಳಸಿಯ ಮಹಾತ್ಮೆ ಇದು ಅತ್ಯಂತ ಪರಮ ಪವಿತ್ರವಾದದ್ದು. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಕೇಳಬೇಕಾದಂತಹ ಚರಿತ್ರೆ ಅಂತ. ಈಗ ಕಾರ್ತಿಕ ಮಾಸ ನಡೀತಾ ಉಂಟು. ಸ್ವಗೃಹೇ ರೋಪಿತಾಚೈವ ತುಳಸಿ ಪಾಪನಾಶಿನಿ ದರ್ಶನಾತ್ ಬ್ರಹ್ಮಹತ್ಯಾಪಿ ನಶ್ಯತೆ ನಾತ್ರ ಸಂಶಯ. ತುಳಸಿ ಗಿಡವನ್ನು ಮನೆಯಲ್ಲಿ ಬೆಳೆಸಬೇಕು. ಯಾಕೆ? ಭಗವಂತನಿಂದಾಗಿ ಹುಟ್ಟಿಕೊಂಡಂತಹ ಈ ಸಸ್ಯ ಇದರ ದರ್ಶನ ಮಾತ್ರದಿಂದ ಬ್ರಹ್ಮಹತ್ಯಾದಿ ಪಾಪಗಳು ನಾಶ ಹೊಂದುತ್ತವೆ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕೇ ಚೈವ ಮಾಘೇ ಚ ತುಳಸ್ಯ ಪೂಜೆಯೇದ ಹರಿಂ ವೈಶಾಖೇತು ವಿಶೇಷೇಣ ಪೂಜನಂಚ ಹರೇ ಸ್ಮೃತಂ. ಕಾರ್ತಿಕದಲ್ಲಿ ಹಾಗೆಯೇ ಮಾಘ ಮಾಸದಲ್ಲಿ ಈ ತುಳಸಿಯನ್ನು ಪೂಜೆ ಮಾಡಬೇಕು, ವೈಶಾಖದಲ್ಲಿ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಹೇಳಿ ಈ ತುಳಸಿಯ ಮಹಾತ್ಮೆಯನ್ನು ಹೇಳ್ತಾರೆ. ಅದರ ಬಳಿಕ ಶ್ರೀಶೈಲದ ಮಹಾತ್ಮೆಯನ್ನು ಹೇಳ್ತಾರೆ. ಶ್ರೀಶೈಲ ಕ್ಷೇತ್ರ ರುದ್ರದೇವರ ಕ್ಷೇತ್ರ. ಆದರೆ ಹೇಳಬೇಕಾದರೆ ಶ್ರೀಶೈಲ ಶಿಖರಂ ದೃಷ್ಟ ವಾರಣಾಸ್ಯಾಂ ಮೃತೌ ಧ್ರುವಂ ಕೇದಾರೇ ಕ್ಯುದಕಂ ಪೀತ್ವ ಪುನರ್ಜನ್ಮನ ವಿದ್ಯತೆ. ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಶೈಲದ ಶಿಖರವನ್ನು ನೋಡಿದರೆ ಸಾಕು, ನಮಗೆ ಪುನರ್ಜನ್ಮ ಇಲ್ಲ. ಹಾಗಾಗಿ ಮಹಾರುದ್ರದೇವರ ದರ್ಶನ ಮಾಡಬೇಕು, ಶಿಖರವನ್ನು ನೋಡಬೇಕು ಅಂತ ಹೇಳ್ತಾರೆ. ಒಂದೊಂದು ಕ್ಷೇತ್ರಕ್ಕೆ ಹೋದರೆ ಒಂದೊಂದನ್ನು ನೋಡಲೇಬೇಕು ಅಂತ ಹೇಳಿದ ಹಾಗೆ. ವಾರಣಸ್ಯಾಂ ಮೃತೌ ಧ್ರುವಂ. ಇನ್ನು ಸಾಯುವುದು ಎಲ್ಲಿ ಕೇಳಿದರೆ ಕಾಶಿಯಲ್ಲಿ ಸಾಯಬೇಕು ಅಂತ. ಕಾಶಿಯಲ್ಲಿ ಯಾರು ಸಾಯ್ತಾರೋ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಯಾಕೆ ಕೇಳಿದರೆ ಕಿವಿಯಲ್ಲಿ ರುದ್ರದೇವರು ಬಂದು ರಾಮಮಂತ್ರವನ್ನು ಜಪ ಮಾಡ್ತಾರೆ ಅಂತ ಉಂಟು. ನಾವು ಸಾಯುವ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿತು ಕೇಳಿದರೆ ಅದನ್ನು ನಾವು ಪಡಿತೇವೆ ಅಂತ ಇರುವಂಥದ್ದು. ಹಾಗಾಗಿ ಅಲ್ಲಿ ವಿಶೇಷವಾದ ಕಾಶಿ ಕ್ಷೇತ್ರದಲ್ಲಿ ಮರಣ ಆದರೆ ಬಹಳ ಪುಣ್ಯ ಅಂತ ಹೇಳ್ತಾರೆ. ಅದಕ್ಕೆ ಹೆಸರು ಕೂಡ ಸ್ಮಶಾನ ಕ್ಷೇತ್ರ ಅಂತಲೇ ಹೆಸರು. ಭಾಗವತದಲ್ಲಿ ಬಂದ ಹಾಗೆ ಅದು ಕೃತ್ರಿಮಾದಿಗಳನ್ನು ಬಿಟ್ಟಾಗ ಆ ಕೃತ್ರಿಮೆಯನ್ನೇ ತಿರುಗಿಸಿ ಕೃಷ್ಣ ತಾನು ಕಳಿಸಿಬಿಡ್ತಾನೆ. ಕಾಶಿಯಲ್ಲಿದ್ದಂತಹ ಯಾವ
ಆ ಪಟ್ಟಣ ಪೂರ್ತಿ ನಾಶ ಆಗಿ ಹೋಯಿತು. ಹಾಗಾಗಿ ಸ್ಮಶಾನ ಕ್ಷೇತ್ರ ಅಂತ ಪ್ರಸಿದ್ಧಿ. ಕೇದಾರೇ ಕ್ಯುದಕಂಪಿತ್ವ, ಇನ್ನು ಕೇದಾರ ಅಂತ ಇದೆ, ಅಲ್ಲಿ ಹೋಗಿ ನೀರು ಕುಡಿದ್ರೆ ಪುನರ್ಜನ್ಮ ಇಲ್ಲ ಅಂತ ಉಂಟು. ಆದರೆ ವೈಷ್ಣವರಿಗೆ ಕೇದಾರದ ದರ್ಶನವನ್ನು ನಿಷಿದ್ಧ ಮಾಡಿದ್ದಾರೆ. ಆದರೆ ಈ ಪುರಾಣ ಅಲ್ಲಿ ಅದರ ಮಹತ್ವವನ್ನು ಹೇಳ್ತಾ ಉಂಟು. ಗಂಗಾ ಗಂಗೇತಿಯೋ ಬ್ರೂಯಾದ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ. ಆಮೇಲೆ ಗಂಗೆಯ ಮಹತ್ವವನ್ನು ಹೇಳ್ತಾ ಇದ್ದಾರೆ. ನೀವು ಗಂಗೆ ಗಂಗೆ ಅಂತ ಹೇಳಿದರೆ ಸಾಕು, ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಹೇಗೋ ಪುಣ್ಯ ಉಂಟು, ಮತ್ತು ಇಲ್ಲಿ ಕೂತು ಹೇಳಿದರೂ ಸಾಕು ನಿಮ್ಮ ಪಾಪಗಳು ನಾಶ ಆಗತ್ತೆ. ಅಹಂಕಾಶೀಂ ಗಮಿಷ್ಯಾಮಿ ಅಂತ ಹೇಳಿದರೆ ಸಾಕು, ಕಾಶೀವಾಸ ಫಲಂ ಲಭೇತ್ ಅಂತ. ಕಾಶಿಗೆ ಹೋಗಿ ಬದುಕಿದ್ರೆ ನಿಂತರೆ ಅಲ್ಲಿ ಭಗವಂತನ ಚಿಂತನೆ ಮಾಡಿದರೆ ಒಂದಷ್ಟು ಪುಣ್ಯ ಉಂಟು. ಅದಷ್ಟಲ್ಲದೇ ಇದ್ದರೂ ಕೂಡ ಕಾಶಿಗೆ ಹೋಗ್ತೇನೆ ಅಂತ ಹೇಳಿದರೆ ಸಾಕು, ಕಾಶಿಯಲ್ಲಿದ್ದಂಥ ಪುಣ್ಯ ನಮಗೆ ಸಿಗ್ತದೆ ಅಂತೆ. ಗಂಗೆ ಗಂಗೆ ಅಂತ ಇಲ್ಲಿ ಹೇಳಿದರೆ ಸಾಕು, ವಿಷ್ಣು ಲೋಕವನ್ನು ಪಡಿತಾರೆ ಅಂತ ಹೇಳ್ತಾರೆ. ಕೆಲವು ಸಲ ಅರ್ಥವಾದ ಅಂತ ಅನ್ನಿಸಿದ್ರು, ಕೆಲವು ಸಲ ಅದು ಕಾರಣ ಆಗುತ್ತೆ. ಮನೆಯಲ್ಲಿ ಹಪ್ಪಳ ಎಲ್ಲ ಒಣಗಿಸ್ತಾ ಇರ್ತೇವೆ, ಹಪ್ಪಳ ಎಲ್ಲ ಒಣಗಿಸುವಾಗ ಕಾಗೆಗಳು ಬರ್ತವೆ. ಕಾಗೆಗಳು ಬಂದಾಗ ಅದನ್ನು ಓಡಿಸಬೇಕು ಅಂತ ಏನೋ ಕಲ್ಲ ಕೋಲನ್ನು ಹುಡುಕ್ತೇವೆ, ಎಲ್ಲಿಯೂ ಸಿಕ್ಕುವುದಿಲ್ಲ, ಏನೂ ಸಿಕ್ಕುವುದಿಲ್ಲ. ಮತ್ತೇನು ಮಾಡ್ತೇವೆ ಕೇಳಿದರೆ ಸುಮ್ಮನೆ ಕೈ ಹೀಗೆ ಹಿಡ್ಕೊಂಡು ಹೋ ಅಂತ ಮಾಡ್ತೇವೆ. ಪಾಪ ಕಾಗೆ ಓಡಿತು, ಕೈಯಲ್ಲಿ ನೋಡಿದ್ರೆ ಏನೂ ಇಲ್ಲ, ಪಾಪ ಅದು ಮಂಗ ಮಾಡಿದ್ದು, ಏನು ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದೇವೆ ನಿಮಗೆ ಬಿಸಾಡ್ತೇವೆ ಅಂತೇಳಿ. ಆದರೂ ಕೆಲಸ ಮಾಡಿತೋ ಇಲ್ವೋ. ಹಾಗೆ ಇಲ್ಲಿ ಆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿದ್ರಿಂದ, ನಾವು ಹೇಳೋದ್ರಿಂದ ನಮ್ಮಷ್ಟು ಪಾಪಗಳು ನಾಶ ಆಗತ್ತೆ ಅಂತ ಒಂದೊಂದು ತೀರ್ಥಕ್ಷೇತ್ರಗಳ ವರ್ಣನೆಯನ್ನು ವಿಶೇಷವಾಗಿ ಹೇಳ್ತಾರೆ. ಈ ಪದ್ಮಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಏನೆಲ್ಲ ಹೇಳ್ತಾರೆ ಅಂತ ಹೇಳಿ ಒಂದಷ್ಟು ಸಂಗ್ರಹ ಮಾಡಿ ಹೇಳಿದ್ದಾರೆ. ಐದು ಖಂಡ ಉಂಟು ಅಂತ ಹೇಳಿ ಅದರಲ್ಲಿ ಜಾಲಂಧರ ಮಹತ್ವವನ್ನು ಮೊದಲು ಹೇಳ್ತಾರೆ. ಆಮೇಲೆ ತುಳಸಿ ವ್ರತ, ಅನ್ನದಾನದ ಪ್ರಶಂಸೆ, ಕಾರ್ತೀಕದ ಮಹಾತ್ಮೆ, ಏಕಾದಶಿ ವ್ರತಗಳು, 15 ಭಗವದ್ಗೀತೆಯ ಯಾವ 18 ಅಧ್ಯಾಯಗಳಿಗಿರುವಂತಹ ಮಹಾತ್ಮೆ, 24 ಏಕಾದಶಿಗೆ ಪ್ರತಿಯೊಂದು ಏಕಾದಶಿಗೂ ಆ ಹೆಸರು ಬರಲಿಕ್ಕೆ ಕಾರಣ ಏನು, ಅದನ್ನು ಆಚರಣೆ ಮಾಡಿದರೆ ಏನೆಲ್ಲ ಫಲ, ಅದೆಲ್ಲವೂ ಇಲ್ಲಿ ಬರ್ತಾ ಉಂಟು. ಭಗವಂತನ ನಾಮ ಮಹಾತ್ಮೆ, ರಾಮರಕ್ಷಾ ಸ್ತೋತ್ರ, ದಾನ ಧರ್ಮಗಳದ್ದು, ಚಾತುರ್ಮಾಸ್ಯದ ವ್ರತ, ಇನ್ನು ಶ್ರಾದ್ದ ಕಾಲದಲ್ಲಿ ಪಠಿಸಬೇಕಾದಂಥ ಕೆಲವು ಮಂತ್ರಗಳು, ಋಷಿ ಪಂಚಮಿ, ಅಪಾಮಾರ್ಜನ ಮಂತ್ರ, ವಾಸುದೇವ ಸಹಸ್ರನಾಮಗಳು, ಆಮೇಲೆ ದ್ವಾದಶಿಯ ಮಹತ್ವಗಳು, ವಿಷ್ಣುವಿನ ಮತ್ಸ್ಯಾವತಾರಾದಿ, ಶಂಕಾಸುರನ ವಧೆ, ಕಾರ್ತಿಕ ಮಾಸದಲ್ಲಿ ಬರಬೇಕಂತಹ ಪಾಲನೆಗಳು ಎಲ್ಲವನ್ನು ಇಲ್ಲಿ ಹೇಳ್ತಾ ಹೊರ್ತಾರೆ. ಮಾಘ ಮಾಸದ ಮಹಾತ್ಮೆ, ಸಾಲಗ್ರಾಮದ ಪೂಜೆ, ಅಲಕ್ಷ್ಮೀ ವೃತ್ತಾಂತ, ಮಾಘಸ್ನಾನದ ಫಲ, ಸಾಲಗ್ರಾಮದ ಪೂಜೆ, ವಿಷ್ಣು ಮಹಾತ್ಮೆ, ಇದಲ್ಲದೆ ಭಾಗವತದ ಮಹಾತ್ಮೆ, ಗರುಡ ಪುರಾಣದ ಮಹಾತ್ಮೆ, ಅವುಗಳಿಗೆ ಸಂಬಂಧಪಟ್ಟಂಥ ಚರಿತ್ರೆಗಳು, ಹೀಗೆ ಪ್ರತಿಯೊಂದನ್ನು ಕೂಡ ಈ ಪದ್ಮಪುರಾಣ ಕೊಡುವ ಮೂಲಕ ಅವುಗಳ ಚಿಂತನೆಯನ್ನು ನಾಳೆಯಿಂದ ಮತ್ತೆ ನಾವೆಲ್ಲ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನ ಮಾನಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು.